ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಶಿವಮೊಗ್ಗದ ಜೈಲಿನಲ್ಲಿದ್ದಾನೆ. ಇವತ್ತು ನ್ಯಾಯಾಧೀಶರ ಎದುರು ಮತ್ತೊಮ್ಮೆ ಹಾಜರಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಈ ಮೂಲಕ ರೋಚಕ ಘಟ್ಟಕ್ಕೆ ಧರ್ಮಸ್ಥಳದ ಬುರುಡೆ ತನಿಖೆ ಬರ್ತಾ ಇದೆ. ಬೆಳತಂಗಡಿ ಕೋರ್ಟ್ಗೆ ಬುರುಡೆ ಚಿನ್ನಯ್ಯನನ್ನ ಇವತ್ತು ಹಾಜರುಪಡಿಸ್ತಾರೆ ಪೊಲೀಸರು. ಇವತ್ತು ಕೂಡ ಸ್ವಇಚ್ಛಾ ಹೇಳಿಕೆಯನ್ನ ಚಿನ್ನಯ್ಯ ಕೊಡ್ತಾನೆ. ಸೆಪ್ಟೆಂಬರ್ 23ನೇ ತಾರೀಕು ಹೇಳಿಕೆ ಸಂಪೂರ್ಣವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನ್ಯಾಯಾಧೀಶರ ಎದುರು ಈತನನ್ನು ಹಾಜರುಪಡಿಸಲಾಗ್ತಾ ಇದೆ. ಇವತ್ತು ಉಳಿದ ಹೇಳಿಕೆಯನ್ನ ದಾಖಲು ಮಾಡುವುದಕ್ಕೆ ನ್ಯಾಯಾಧೀಶರು ರೆಡಿ ಇದ್ದಾರೆ. BNSS 183 ಅಡಿಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥದ್ದು. BNSS 183 ಏನು ಹೇಳುತ್ತೆ? ನ್ಯಾಯಾಧೀಶರ ಎದುರು ಕೊಡುವಂತಹ ಹೇಳಿಕೆ. ಇಲ್ಲಿ ಸ್ಟೆನೋಗ್ರಾಫರ್ ಮತ್ತು ನ್ಯಾಯಾಧೀಶರನ್ನು ಹೊರತುಪಡಿಸಿ ಯಾರೂ ಕೂಡ ಇರೋದಿಲ್ಲ. ಇವರ ಸಮ್ಮುಖದಲ್ಲಿ ಈತ ಏನು ಹೇಳಿಕೆ ಕೊಡ್ತಾನೋ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ತೂಕ ಜಾಸ್ತಿ ಇರುತ್ತೆ. ಈ ಹಿಂದೆ ಷಡ್ಯಂತ್ರದ ಬಗ್ಗೆ ಬಾಯ್ಬಿಟ್ಟಿದ್ದ, ಗಳಗಳನೆ ಕಣ್ಣೀರಿಟ್ಟಿದ್ದ, ನಂದೇನು ತಪ್ಪಿಲ್ಲ ಅಂತ ಹೇಳಿದ್ದ. ನ್ಯಾಯಾಧೀಶರಾದಂತಹ ವಿಜಯೇಂದ್ರ ಅವರು ಕೂಡ ಹಲವು ಪ್ರಶ್ನೆಗಳನ್ನು ಈತನಿಗೆ ಕೇಳಿದರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಕ್ಪಾಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕ್ಪಾಲ್, ಇವತ್ತು ಮತ್ತೊಮ್ಮೆ ಚಿನ್ನಯ್ಯ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಆಗ್ತಾ ಇರುವಂಥದ್ದು. ಇವತ್ತಿನ ಹೇಳಿಕೆ ಈ ಷಡ್ಯಂತ್ರದ ಪ್ರಕರಣಕ್ಕೆ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿ? ಇವತ್ತು ಈ ಹೇಳಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಈ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಹಾಗೂ ಷಡ್ಯಂತ್ರ ಮಾಡಿದವರ ಬಗ್ಗೆ ಈ ಒಂದು ಹೇಳಿಕೆ ಏನಿದೆ ಅದು ಇವತ್ತು ಒಂದು ಅಂತಿಮವಾದಂತ ಹೇಳಿಕೆ. ಅದರಲ್ಲಿ ಎಲ್ಲವೂ ನಿರ್ಧಾರ ಆಗುತ್ತೆ. ಈ ಹಿಂದೆ 2 ದಿನಗಳ ಹಿಂದೆ ಒಂದು ಹೇಳಿಕೆಯನ್ನ ದಾಖಲಿಸುವಂತ ಕೆಲಸಗಳಾಗಿತ್ತು. ಅದರಲ್ಲಿ ಪೂರ್ತಿಯಾದಂತ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿಲ್ಲ. ಆತನ ಪೂರ್ವಾಪರದ ಬಗ್ಗೆ ನ್ಯಾಯಾಲಯ ಆತನನ್ನ ವಿಚಾರಣೆ ಮಾಡಿತ್ತು. ಈಗ ಆತನ ಹೇಳಿಕೆಯನ್ನ ದಾಖಲಿಸುವಂತದ್ದು ಇವತ್ತು ಆರಂಭಗೊಳ್ಳುತ್ತೆ. ಇನ್ನೊಂದು 15 ನಿಮಿಷದೊಳಗೆ ಆರಂಭಗೊಳ್ಳುತ್ತೆ. ನಿರಂತರವಾಗಿ ಇವತ್ತು ಸಂಜೆವರೆಗೂ ಸಾಗುವಂತ ಸಾಧ್ಯತೆ ಇದೆ. ಇವತ್ತು ಅಂತಿಮವಾದಂತ ಒಂದು ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾರೆ. ಈ ಹೇಳಿಕೆನೆ ಇಡೀ ಪ್ರಕರಣಕ್ಕೆ ಒಂದು ಹೊಸ ತಿರುವನ್ನ ಕೊಡುವಂಥದ್ದು. ಆತ ಹೇಳಿರುವಂತಹ ಹೇಳಿಕೆಗಳೇನಿದೆ ಅದೇ ಎಲ್ಲ ಇಡೀ ಪ್ರಕರಣದಲ್ಲಿ ಅಂತಿಮವಾದಂತ ನಿರ್ಧಾರವನ್ನ ಮಾಡ್ಲಾಗತ್ತೆ. ಹಾಗಾಗಿ ಆತನ ಹೇಳಿಕೆಯನ್ನು ದಾಖಲಿಸುವಂತ ಪ್ರಕ್ರಿಯೆಗಳು ಈಗ ಇನ್ನಷ್ಟೇ ಆರಂಭಗೊಳ್ಳಬೇಕಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.